ಈ ಸುಬ್ರಹ್ಮಣ್ಯ ಕ್ಷೇತ್ರದ ಬಗ್ಗೆ ಹಾಲಿ ಇರೋದ್ರ ಬಗ್ಗೆ ನಾವು ಎಷ್ಟು ಮಾತಾಡಿರೋದು ಅದು ಕಡಿಮೆನೇ. ಭಾಳಷ್ಟು ಕ್ಷೇತ್ರಗಳನ್ನ ನಾವು ನೋಡಿದ್ದೇವೆ. ಆದರೆ ಎಲ್ಲ ಕ್ಷೇತ್ರಗಳು ಒಂದಲ್ಲ ಒಂದು ಸೋರ್ಸನ್ನು ಇಟ್ಕೊಂಡು ಬೆಳವಣಿಗೆ ಮಾಡಿರ್ತಾರೆ. ಆದರೆ ಈ ಹಾಲಿ ಸುಬ್ರಹ್ಮಣ್ಯ ಕ್ಷೇತ್ರ ಏನು ಕವಲಯದಲ್ಲಿ ಇದೆಯಲ್ಲ, ಅದು ಝೀರೋ ಇದರಿಂದ ಪ್ರಾರಂಭ ಮಾಡಿರ್ತಕ್ಕಂಥದ್ದು. ಈ ಒಂದು ಪುಣ್ಯಕ್ಷೇತ್ರದಲ್ಲಿ ಇಷ್ಟೆಲ್ಲ ಈ ಒಂದು ಮಟ್ಟಕ್ಕೆ ಬಂದಿರತಕ್ಕಂಥ ಅವರೊಂದು ತಪಸ್ಸು. ಈಗ ನಾನು ಇದರ ಮೇಲೆ ಅಷ್ಟು ನಂಬಿಕೆಯಲ್ಲಿ ನೋಡಿದಾದ್ಮೇಲೆ ನನಗೆ ಅನಿಸುತ್ತೆ, ಬೆಂಗಾಡ್ನಂತ ಇದ್ದಂಥ ಒಂದು ಜಾಗದಲ್ಲಿ ಇಷ್ಟನ್ನು ಅಭಿವೃದ್ಧಿ ಮಾಡಿದ ಅದೊಂದು ಶಕ್ತಿ. ಅದನ್ನು ಆ ಶಕ್ತಿಗೆ ಪ್ರತಿಯೊಬ್ಬರೂ ಇಲ್ಲಿ ನಾನು ಭಾಳಷ್ಟು ಭಕ್ತಾದಿಗಳನ್ನ ಬಂದು ನೋಡ್ತಿದ್ದೇನೆ. ನಾನು ಭಾಳಷ್ಟು ಕೇಳಿದ್ದೇನೆ. ಭಾಳಷ್ಟು ನಂಬಿಕೆ ಬೆಳವಣಿಗೆಗಳು, ಅವರ ಶ್ರದ್ಧೆ, ಅವರ ಶ್ರಮ, ಅವರ ಯೋಗ, ತಪಸ್ಸು, ಸಿದ್ಧಿ ಇವೆಲ್ಲ ಬೆಳವಣಿಗೆ ಭಾಳಷ್ಟು ಕಾರಣಗಳಾಗಿದೆ. ಆಮೇಲೆ ಅವರಿಗೆ ಭಾಳಷ್ಟು ಆಸೆ ಇದೆ ಇನ್ನೂ. ಇಲ್ಲಿ ಬರ್ತಕ್ಕಂಥ ಭಕ್ತಾದಿಗಳಿಗೆ ಭಾಳಷ್ಟು ಸೌಕರ್ಯಗಳನ್ನ ಮಾಡಿಕೊಡ್ತಕ್ಕಂಥದ್ದು, ಮುಂದೆ ಇದನ್ನು ಅಭಿವೃದ್ಧಿ ಮಾಡಿ ಬಡವರಿಗೆ, ವಯಸ್ಸಾದಂಥ ಅನಾಥ ಮಕ್ಕಳಿಗೆ ಒಂದು ಅವಕಾಶಗಳನ್ನು ಕಲ್ಪಿಸಿಕೊಡಬೇಕು ಅಂತಕ್ಕಂಥ ಮಹತ್ವದ ಯೋಚನೆಗಳು ಅವರಲ್ಲಿ ಇದ್ದಾವೆ. ಅದಕ್ಕೆ ಪ್ರತಿಯೊಬ್ಬರು ನಮ್ಮನ್ನು ಸೇರಿಸಿ ಒಂದು ಸಹಾಯನ ಮಾಡಬೇಕು. ಮಾಧ್ಯಮದಲ್ಲೂ ಇದು ಭಾಳಷ್ಟು ಪ್ರಕಟ ಆಗಬೇಕು. ಇದು ಇನ್ನೂ ಒಂದು ಉನ್ನತ ಮಟ್ಟಕ್ಕೆ ಬೆಳೆದು ಭಾಳಷ್ಟು ದೇವಾಲಯಗಳಲ್ಲಿ ಭಾಳಷ್ಟು ಮಟ್ಟಕ್ಕೆ ಇದು ಒಂದು ಬರಲಿ ಅಂತಕ್ಕಂಥದ್ದು ನಾನು ದೇವರಲ್ಲಿ ಅದನ್ನು ಪ್ರಾರ್ಥಿಸ್ತೇನೆ.